ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ರಾಜ್ಯ ಸರ್ಕಾರದ ಗ್ಯಾರಂಟಿಯ 5 ಯೋಜನೆಗಳ ಲಾಭನ ಅಥವಾ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಕಷ್ಟನ ಎನ್ನುವಂಥ ವಿಚಾರವನ್ನು ಇಲ್ಲಿ ಒಂದು ಮಧ್ಯಮ ವರ್ಗದ ಕುಟುಂಬ ಇದೆ, ಅವ್ರನ್ನ ಮಾತಾಡ್ಸೋಣ ಬನ್ನಿ. ಅಂದರೆ ಯಾವ ರೀತಿಯಾಗಿ ಬೆಲೆ ಏರಿಕೆ ಬಿಸಿ ಕೊಟ್ಟಿದೆಯಾ ಅಥವಾ ಗ್ಯಾರಂಟಿ ಯೋಜನೆಗಳು ಲಾಭ ಕೊಟ್ಟಿದೆಯಾ ಅವರಿಗೆ ಎನ್ನುವಂಥ ವಿಚಾರವನ್ನು ಮಾತಾಡ್ಸೋಣ. ಅಂದರೆ ವಾಸ್ತವತೆ ಏನಿದೆ, ಅಂದರೆ ಇದರಿಂದ ಲಾಭ ಆಯಿತಾ ನಷ್ಟ ಆಯಿತಾ, ಗ್ಯಾರಂಟಿ ಯೋಜನೆಗಳಿಂದ ಎಷ್ಟು ಲಾಭ ಆಯಿತು, ಇದರಿಂದ ನಷ್ಟ ಅಗತ್ಯ ವಸ್ತುಗಳಿಂದ ನಷ್ಟ ಆಗೈತೆ. ಇಲ್ಲಿ ಯಜಮಾನ್ರಿದ್ದಾರೆ, ಅವರು ಪತ್ನಿಯವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ನಮಸ್ತೆ ಯಜಮಾನ್ರೆ, ನಿಮ್ಮ ಹೆಸರು? ನಮಸ್ಕಾರ, ವನನಗೌಡ ಅಂತ. ಈಗ ಸಹಜವಾಗಿ ಗ್ಯಾರಂಟಿ 5 ಯೋಜನೆಗಳಿದ್ದಾವೆ. 5 ಯೋಜನೆಗಳಲ್ಲಿ ನಿಮ್ಗೆ ಏನಾದರೂ ಲಾಭ ಆಗಿದೆಯಾ ಹೇಗೆ ಅಂತ? ಯಾವ ಲಾಭ ಯೋಜನೆಗಿಂತ ನಷ್ಟ ಯೋಜನೆ ಜಾಸ್ತಿ ಇದೆ. ಅದು 2,000 ರೂಪಾಯಿ ಹೆಣ್ಮಕ್ಳಿಗೆ ಕೊಡ್ತಾರೆ ಅಂತಂದ್ರೆ ಅದೇ ಕೊಟ್ಟಿಲ್ಲ, ಬರ್ತಾ ಇಲ್ಲ. ಅಪ್ಲಿಕೇಶನ್ ಹಾಕಿದ್ರೂ ಬರ್ತಾ ಇಲ್ಲ. ಕೆಲವರಿಗೆ ಮಾತ್ರ ಬಂದಿದೆ, 25% ಜನಕ್ಕೆ ಬಂದಿದ್ದೀನಿ, 75% ಜನಕ್ಕೆ ಬಂದಿಲ್ಲ. ಆಮೇಲೆ ಅಕ್ಕಿ ಕೊಡ್ದು ನಮಗೇನೂ ಬಂದಿಲ್ಲ. ಇಲ್ಲ, ಅದು ಇಲ್ಲ. ಈಗ ನಮ್ಮ ಮನೆ ಹುಡುಗರೆಲ್ಲರೂ ಲಗ್ನ ಮಾಡಿದ್ವಿ, ಅವ್ರವ್ರ ಮನೆಗೆ ಹೋಗಿದ್ದಾರೆ, ಇವನದೇ, ಅದು ನಮ್ಗೆ ಯಾರಿಗೂ ಆಗ್ತಾ ಇಲ್ಲ, ಅದು ಬರ್ತಾ ಇಲ್ಲ. ಆಮೇಲೆ ಫ್ರೀ ವಿದ್ಯುತ್ ಅಂತಾರೆ, ಅದು ಒಂದು ಬರುತ್ತೆ, ಒಂದು ಬರಲ್ಲ, ಈ ಥರ ಕಂಪ್ಲೇಂಟ್ಸು. ಅದು 200 ಯೂನಿಟ್ ಅಂತಾರೆ, 200 ಯೂನಿಟ್ 10 ಯೂನಿಟ್ ಜಾಸ್ತಿ ಆದ್ರೂ 5 ಯೂನಿಟ್ ಜಾಸ್ತಿ ಆದ್ರೂ ಬರಲ್ಲ. 3,500 ರೂಪಾಯಿ 4,000 ರೂಪಾಯಿ ಕರೆಂಟ್ ಬಿಲ್ ಬರ್ತಾ ಇದೆ. ಅನುಕೂಲ ಆಗಿಲ್ಲ ಅದು. ಈ ಥರ ಅನ್ನಭಾಗ್ಯನೂ ಇಲ್ಲ. ಅನ್ನಭಾಗ್ಯ ಮೋದಿ ಕೊಟ್ಟಿದ್ದಂದು 5 kg ಬರ್ತಾ ಇದೆ, ಇನ್ನು ಉಳಿದು 5 kg ಬರ್ತಾ ಇಲ್ಲ, ದುಡ್ಡು ಬರ್ತಾ ಇಲ್ಲ. ಆಮೇಲೆ ಈಗ ಬೆಲೆಗಳು ಜಾಸ್ತಿ ಆಗಿದಾವಲ್ಲ, ಪೆಟ್ರೋಲ್ ಡೀಸೆಲ್. ಒಂದ್ ಕಡೆ ನಿಮಗೆ ಗ್ಯಾರಂಟಿ ಕೊಟ್ಟರಲ್ಲ, ಇದ್ರ ಬೆಲೆ ಹೆಚ್ಚಾದ್ರೆ ಏನು ತಾಕಲ್ಲ ಸಮಸ್ಯೆ ನಿಮಗೆ? ಸಾಕಷ್ಟು ಆಗ್ತಾ ಇದೆ. ನಮ್ಮ ಬಳ್ಳಾರಿಯಲ್ಲಿ ಇದ್ದಿದ್ದು 20 ರೂಪಾಯಿ 30 ರೂಪಾಯಿ ಟೊಮೆಟೊ ಹಣ್ಣು ಇತ್ತು, 80 ರೂಪಾಯಿ kg ತಗೊತಾ ಇದೀವಿ. 40 ರೂಪಾಯಿ ಮಿರ್ಚಿ ಇತ್ತು, 80 ರೂಪಾಯಿ ಮಿರ್ಚಿ ತಗೊತಾ ಇದೀವಿ. ಈ ಪೆಟ್ರೋಲ್ ಡೀಸೆಲ್ ಬೆಲೆಯಿಂದ ಎಲ್ಲದರ ಮೇಲೆ ಎಫೆಕ್ಟ್ ಬೀಳುತ್ತೆ, ಕಿರಾಣಿ ಮೇಲೆ, ಕಾಯಿಪಲ್ಲೆ ಮೇಲೆ, ಎಲ್ಲದರ ಮೇಲೆ ಎಫೆಕ್ಟ್ ಇದು. ಆಮೇಲೆ ಹಾಲಿಂದು ಅದನ್ನು ಜಂಪ್ ಮಾಡಿದ್ದಾರೆ, ಮತ್ತೆ ಪೆಟ್ರೋಲ್ ಡೀಸೆಲ್ ಇದು ಜಂಪ್ ಆಗಿಬಿಡುತ್ತೆ ಎಲ್ಲ. ಈಗ ಕೆಲವರಿಗೆ 2,000 ರೂಪಾಯಿ ಕೆಲವರಿಗೆ ಬರ್ತಾ ಇದೆ, ಎಲ್ಲರಿಗೂ ತಿಂಗಳ 5,000 ರೂಪಾಯಿ ಭಾರ ಬೀಳ್ತಾ ಇದೆ. ಆದರೆ ಆ 2,000 ಎಲ್ಲರಿಗೂ ಬರ್ತಾ ಇಲ್ಲ. ಹೆಸರು ಮಾತ್ರ 2,000 ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಅದು ಕೆಲವರಿಗೆ ಮಾತ್ರ ಬರ್ತಾ ಇದೆ. ಇನ್ನು ಎಲ್ಲರೂ ಸಾರಸೆಕ್ಟ್ ಎಲ್ಲರೂ 5,000 ಕಟ್ಟಲೇಬೇಕು ತಿಂಗಳ. ಹೌದು, ಕಂಪಲ್ಸರಿ. ಈಗ ಮನೆಗೆ ಬೇಕಾದ ವಸ್ತುಗಳು ಕಾಯಿಪಲ್ಲೆ ಇಲ್ಲಂತ ಮನೆಯಾಗ ಸಂಸಾರ ಆಗಲ್ಲ. ಈಗ ನಾವು ಮಾಮೂಲಾಗಿ 120, 130 ತೊಗರಿಬೇಳೆ ತಂತೇವೆ, 180 ರೂಪಾಯಿ 200 ರೂಪಾಯಿ ತೊಗರಿಬೇಳೆ. ಜೋಳ ಕೂಡ 80 ರೂಪಾಯಿ 70 ರೂಪಾಯಿ ಜೋಳ ಆಗಿದಾವೆ. ಅಲ್ಲಿ ಗೌರ್ಮೆಂಟ್ ರೇಟೇನು 3,000 ಹೇಳ್ತಿದ್ದಾರೆ. ಇಲ್ಲಿ ಜೋಳ ತಗೊಳಕ್ಕೆ ಹೋದ್ರೆ 70-80 ರೂಪಾಯಿ ಜೋಳ ಆಗಿದಾವೆ. ಎಲ್ಲ ರೇಟೇನು ಜಂಪ್ ಆಗಿದಾವೆ. ಅನುಕೂಲ ಆಗ್ತಾ ಇಲ್ಲ. ಬೆಲೆ ಏರಿಕೆ ಸಾಕಷ್ಟು ಶಾಕ್ ಕೊಟ್ಟದ, ಹಂಗೇನು ಕೊಟ್ಟಿಲ್ಲ. ಏನಂದ್ರೆ ಹೇಳಕ್ ಬರೋದು ಕೇಳಕ್ ಬರ್ದಂಗೆ ಆಗಿದೆ. ಶಕ್ತಿ ಯೋಜನೆ ಬಸ್ಸಿಗೆ ಹೋಗ್ಬರ್ತೀರಾ? ಹೋಗಿಲ್ಲ ರೀ. ಹೋಗಿಲ್ಲ? ಇಷ್ಟು ದಿವಸ ಆಯ್ತು, ಎಲ್ಲೂ ಹೋಗಿಲ್ವಾ? ಒಂದ್ಸರ ಅಂದೇ ಹೋಗಿ ನೋಡ್ರಿ. ನಿಮಗೆ ಟಿಕೆಟ್ ತಗೊಳ್ಳಲ್ಲ ಅವ್ರಿಗೆ? ಅವ್ರಿಗೆ ತಗೊಂತಾರ, ಒಬ್ರಿಗೆ ಟಿಕೆಟ್ ಇಲ್ಲ ನಮಗೆ, ಮತ್ತೆ ಅವ್ರು ಟಿಕೆಟ್ ತಗೋಬೇಕು. ಹಂಗಾಗಿ ಜಾಸ್ತಿ ಹೋಗಿಲ್ಲ. ಒಬ್ಬರೇ ಹೋಗಕ್ಕೆ ಆಗಂಗಿಲ್ಲ, ಮತ್ತೆ ಇಬ್ರು ಹೋಗ್ಬೇಕಲ್ಲ, ಮತ್ತೆ ಹಂಗಾಗಿ ಜಾಸ್ತಿ ಅಡ್ಡಾಡಿಲ್ಲ ನಾವು. ತಿಂಗಳಿಗೆ ಒಂದು 100 ರೂಪಾಯಿನ ಬಳಸ್ಕೊಳ್ತೀರಿ? 100 ರೂಪಾಯಿನ ಯೂಸ್ ಮಾಡಿಲ್ಲ ಅವು ಇಷ್ಟವರೆಗೆ. ಒಂದು 100 ರೂಪಾಯಿ ಯೂಸ್ ಮಾಡಿವಿ ಅಷ್ಟೇ. ಎಷ್ಟು? ಒಂದು ವರ್ಷದಿಂದ ಒಂದೇ 100 ರೂಪಾಯಿ ಯೂಸ್ ಮಾಡಿ ಶಾಪುರಿಗೆ ಹೋಗಿದ್ವಿ ನೋಡ್ರಿ, ಅಷ್ಟೇ. ಎಲ್ಲಿ ಹೋಗಿಲ್ಲ. ನಾವಿಬ್ರು ಹೋಗಿದ್ವಿ. ಟಿಕೆಟ್ ತಗೊಂಡಾರ ಅವ್ರು 300 ರೂಪಾಯಿ. ನಮಗೆ ಮಾಮೂಲು ಫ್ರೀ ಕೊಟ್ಟಾರ ಅಷ್ಟೇ. ಒಂದ್ಸತಿ ಹೋಗಿವಿ ಅಷ್ಟೇ. ಏನು ಅನುಕೂಲ ಆಯ್ತು ನಮಗೆ? ದಿನ ಮನೆಗೆ ಬಳಕೆ ಯೂಸ್ ಇರೋದಕ್ಕೆ ಅನುಕೂಲ ಆಗ್ಬೇಕು. ಬರೇ ಊರಿಗೆ ದಿನ ಹಾಡಾಡೋದು ಏನಿರ್ತೈತ್ರಿ ಹೆಣ್ಮಕ್ಳದ್ದು, ಮತ್ತೆ ಏನು ಯೂಸ್ ಇಲ್ಲ ಅದರಿಂದ. ಗೃಹಲಕ್ಷ್ಮಿ ನಮಗೆ ಬಂದಿಲ್ಲ ರೀ. ಅರ್ಜಿ ಹಾಕಿವಿ, ಬಂದಿಲ್ಲ. ಮೇಲೆ ಬರ್ತೈತ್ರಿ. ಅವ್ರು 2,000 ಕೊಟ್ಟು 10,000 ಕಿತ್ಕೊಂಡಂಗೈತಿ ನಮಗೆ, ಅಷ್ಟೇ, ಏನಿಲ್ಲ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅಂದ್ರೆ ಈ ರೀತಿಯಾದಂಥ ಅಭಿಪ್ರಾಯ. ಗೃಹಲಕ್ಷ್ಮಿಗೆ ನಾವು ಅರ್ಜಿ ಹಾಕಿದ್ದೀವಿ, ಗೃಹಲಕ್ಷ್ಮಿದು ಇನ್ನೂ ಹಣ ಬಂದಿಲ್ಲ. ಮತ್ತು ವಿದ್ಯುತ್ 200 ಮೀಟರ್ ಅಂತಾರೆ, 200 ಮೀಟರ್ಗಿಂತ ಒಂದು 5 ಮೀಟರ್ ಹೆಚ್ಚು ಹೋದರೆ ಅದು ಕೂಡ ಬರಲ್ಲ. ಮತ್ತೆ 2,500 3,000 ನಾವು ಕರೆಂಟ್ ಬಿಲ್ ಕಟ್ಟಬೇಕು. ಅನ್ನೋ ಭಾಗ್ಯನೂ ಬರ್ತಾ ಇಲ್ಲ. ಆಮೇಲೆ ನಾವು ಇದ್ರದ್ದು ಶಕ್ತಿ ಯೋಜನೆಯಲ್ಲಿ ನಾವು ಬಸ್ಸಿಗೆ ಹೋಗ್ಬೇಕು ಅಂತೀವಿ, ಶಾಪುರಕ್ಕೆ 1 ವರ್ಷದಲ್ಲಿದ್ದ ಶಾಪುರಕ್ಕೆ ಹೋಗಿದ್ಬಿಟ್ರೆ ಮತ್ತೆ ಎಲ್ಲೂ ಹೋಗಿಲ್ಲ. ಅಂದರೆ ದಿನಾಲೂ ಹೋಗೋಕೆ ಬರಲ್ಲ ಎನ್ನುವಂಥ ವಿಚಾರವನ್ನು ಈ ಕುಟುಂಬದವರು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದರೆ ಈ ಒಟ್ಟಾರೆಯಾಗಿ ಗ್ಯಾರಂಟಿಗಿಂತ ಅಗತ್ಯ ವಸ್ತುಗಳ ಬೆಲೆಯ ಶಾಕ್ ದೊಡ್ಡ ಮಟ್ಟಕ್ಕೆ ಮಧ್ಯಮ ವರ್ಗಕ್ಕೆ ಮತ್ತು ಬಡ ಕುಟುಂಬಕ್ಕೆ ತಾಕಿದೆ ಎನ್ನುವಂಥ ವಿಚಾರವನ್ನು ವಾಸ್ತವದಲ್ಲಿ ನಾವು ನೋಡ್ತೇವೆ. ಕ್ಯಾಮ್ರಾಮನ್ ಭರತ್ ಜೊತೆ ಶಶಿಧರ್ ಮೇಟಿ, ವಿಸ್ತಾರ ನ್ಯೂಸ್, ಬಳ್ಳಾರಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.